ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀ ಗುರುಭ್ಯೋ ನಮಃ. ಮಧ್ವಜಯ ಪಾಠಕ್ಕೆ ಸುಸ್ವಾಗತ. ಮಧ್ವಜಯದ ಮೊದಲನೇ ಸರ್ಗ 15ನೇ ಶ್ಲೋಕ. ಗೋಭಿಃ ಸಮಾನಂದಿತ ರೂಪಸೀತಃ ಸ್ವವನ್ಹಿ ನಿರ್ದಗ್ಧ ಪಲಾಶಿರಾಶಿಃ ಅಸೌ ಹನುಮಾನ್ ನವವಾರಿದಃ ತೀರ್ಣಾಂಬುಧಿಃ ವಿಷ್ಣುಪದೇ ನನಾಮ ಅಹೋ. ಈ ಒಂದು ಪದ್ಯದಲ್ಲಿ ರಾಮಾಯಣದ ಸುಂದರಕಾಂಡದ ಕಥೆಯನ್ನು ನಾರಾಯಣ ಪಂಡಿತಾಚಾರ್ಯ ಸಂಗ್ರಹಿಸ್ತಾ ಇದ್ದಾರೆ. ರಾಘವೇಂದ್ರ ಗುರುಸಾರ್ವಮರು ಕೂಡ ಈ ಸುಂದರಕಾಂಡದ ಸಮಗ್ರ ಚರಿತ್ರೆಯನ್ನು ಅವರ ಶ್ರೀಮನ್ ಮಹಾಭಾರತ ತಾತ್ವಿರ್ಣಯ ಭಾವ ಸಂಗ್ರಹದಲ್ಲಿ ಯಶಶ್ರೀ ಹನುಮಾನ್ ಅನುಗ್ರಹ ಬಲಾತ್ ತೀರ್ಣಾಂಬುಧಿರ್ಲೀಲಯ ಲಂಕಾಂ ಪ್ರಾಪ್ಯ ನಿಶಾಮ್ಯ ರಾಮದೈತಾಂ ಭಂಕ್ತ್ವಾ ವನಂ ರಾಕ್ಷಸಾನ್ ಅಕ್ಷಾದೀನಿ ವಿನಿಹತ್ಯ ವೀಕ್ಷ ದಶಕಂ ದಗ್ಧ್ವಾ ಪುರೀಂ ತಾಂ ಪುನಃ ತೀರ್ಣಾಬ್ಧಿಃ ಕಪಿಭಿರ್ಯುತೋ ಯಮನಮತ್ತಂ ಶ್ರೀರಾಮಚಂದ್ರಂ ಭಜೆ. ಶ್ರೀರಾಮನ ಅನುಗ್ರಹದಿಂದ ಹನುಮಂತ ಅನಾಯಾಸವಾಗಿ ಸಮುದ್ರ ದಾಟಿದ. ಲಂಕೆಗೆ ಹೋಗಿ ರಾಮದೈತಳಾಗಿರತಕ್ಕಂತಹ ಸೀತಾಮಾತೆಯನ್ನು ಕಂಡ. ರಾವಣನಿಗೆ ಪ್ರಿಯವಾಗಿರತಕ್ಕಂತಹ ಅಶೋಕವನವನ್ನು ಧ್ವಂಸಗೊಳಿಸಿದ. ತನ್ನನ್ನು ಹಿಡಿದು ಬಂದಂತಹ ಅಕ್ಷಕುಮಾರ ಮೊದಲಾದ ರಾಕ್ಷಸರನ್ನು ಸಂಹಾರ ಮಾಡಿದ. ತನ್ನನ್ನು ಅಲಕ್ಷ್ಯ ಮಾಡಿ ಬಾಲಕ್ಕೆ ಬೆಂಕಿ ಹಚ್ಚಿದ ಕಾರಣ ಆ ರಾವಣನ ಪಟ್ಟಣವನ್ನು ಆ ಬಾಳದ ಬೆಂಕಿಯಿಂದಲೇ ಸುಟ್ಟು ಪುನಃ ಸಮುದ್ರ ದಾಟಿ ಕಪಿಗಳೊಂದಿಗೆ ಕೂಡಿಕೊಂಡು ರಾಮನ ಪಾದಕ್ಕೆ ಎರಗಿದ. ಇಂತಹ ಆ ಹನುಮದ ಅಭಿನಂದಿತನಾಗಿರತಕ್ಕಂತಹ ರಾಮನನ್ನು ಭಜಿಸ್ತೇನೆ ಅಂತ ರಾಯರು ಸುಂದರಕಾಂಡದ ಕಥೆಯನ್ನು ಸಂಗ್ರಹ ಮಾಡ್ತಾರೆ. ಇಲ್ಲಿ ನಾರಾಯಣ ಪಂಡಿತಾಚಾರ್ಯರು ಕೂಡ ಈ ಪದ್ಯದಲ್ಲಿ ಇಡೀ ಸುಂದರಕಾಂಡದ ಕಥೆಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಹನುಮಂತ ಆ ಕಪಿಗಳಿಗೆಲ್ಲ ಸಮಾಧಾನ ಮಾಡಿ ಮಹೇಂದ್ರ ಪರ್ವತದಿಂದ ಹಾರಿದ. ಸಾಗರ ಉಕ್ಕೇರಿತು. ಜಲಚರ ಪ್ರಾಣಿಗಳೆಲ್ಲ ಅವನು ಹಾರಿದ ವೇಗಕ್ಕೆ ಆಕಾಶದಲ್ಲಿ ಗೋಚಾರ ಆಗ್ತಾ ಇದ್ದು. ಬೆಟ್ಟ ವೃಕ್ಷಗಳೆಲ್ಲ 10 ಯೋಜನಷ್ಟು ದೂರವಾಗಿ ಹನುಮಂತನನ್ನು ಹಿಂಬಾಲಿಸಿ ಹೊರಟವು. ಅಂತಹ ಪರಾಕ್ರಮಿಯಾಗಿರತಕ್ಕಂತಹ ಹನುಮಂತ ಸಮುದ್ರ ಲಂಘನ ಮಾಡಿದ. ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ ಹನುಮಂತನ ಮನೋಗತ ಏನಿತ್ತು ಅಂತ. ವಿಕ್ರಮನಾಗಿರತಕ್ಕಂತಹ ನಾನು ರಾಮನ ಬಿಟ್ಟ ಬಾಣ, ರಾಘವ ನಿರ್ಮುಕ್ತ ಶರಹ. ರಾಮನ ಬಿಟ್ಟಂತಹ ಬಾಣ, ಆ ಬಾಣದ ಹಾಗೆ ರಾವಣನ ರಾಜಧಾನಿಯಾಗಿರತಕ್ಕಂತಹ ಲಂಕೆಗೆ ಸಾಕ್ತೇನೆ. ಒಂದು ವೇಳೆ ಜಾನಕಿಯನ್ನಲ್ಲಿ ಕಾಣದೆ ಹೋದರೆ ಅದೇ ವೇಗದಿಂದ ಸ್ವರ್ಗಲೋಕಕ್ಕೆ ಹೋಗ್ತೇನೆ. ಸ್ವರ್ಗಲೋಕದಲ್ಲಿಯೂ ಸೀತೆ ಕಾಣದಿದ್ದರೆ ಮತ್ತೆ ಲಂಕೆಗೆ ಬಂದು ದುಷ್ಟನಾಗಿರತಕ್ಕಂತಹ ರಾವಣನನ್ನು ಹೆಡಮುರಿ ಕಟ್ಟಿ ರಾಮನ ಪಾದಕ್ಕೆ ತಂದು ಎಸಿತೇನೆ. ಈ ಒಂದು ಮನೋಗತವನ್ನು ಇಟ್ಕೊಂಡು ಹನುಮಂತ ಹಾರಿದ.
ಹಾರಿದಾಗ ಆ ಮಾರುತಿಯನ್ನು ಕಂಡಂತಹ ಸಮುದ್ರ ರಾಜ ಮೈನಾಕನಿಗೆ ಹೇಳಿದಂತೆ, ನೋಡು, ರಾಮಕಾರ್ಯ ಚತುರನಾಗಿರ್ತಕ್ಕಂತಹ ಮಾರುತಿ ಲಂಕೆ ಬರ್ತಾ ಇದ್ದಾನೆ. ರಾಮ ಸೇವಾಸಕ್ತನಾಗಿರ್ತಕ್ಕಂತಹ ಆ ಮಾರುತಿಯನ್ನ ಉಪಚರಿಸು. ಈ ಸೂರ್ಯವಂಶದವರ ಕೊಡುಗೆ, ಇಕ್ಷ್ವಾಕು ವಂಶದವರ ಕೊಡುಗೆ ಬಹಳ ಅದ್ಭುತವಾಗಿದೆ. ಇಕ್ಷ್ವಾಕು ವಂಶದಲ್ಲಿ ಬಂದಂತಹ ಸಗರ ಪುತ್ರರು ಪಾತಾಳಕ್ಕೆ ಹೋಗಲಿಕ್ಕೆ ಬಯಸಿ ಈ ಭೂಮಿಯನ್ನು ತೋಡಿದ್ದರಿಂದಾಗಿ ಈ ಸಮುದ್ರ ಮಹಾರಣವಾಗಿ ನಾನು ಈ ಥರ ಅಳವಡಿಸ್ಕೊಂಡಿದ್ದೇನೆ. ಆದ್ದರಿಂದ ಅವನಿಗೆ ಕೃತಜ್ಞತಾ ಸೂಚಕವಾಗಿ ಫಲ ನೀರುಗಳಿಂದ ಉಪಚಾರ ಮಾಡುವಂದಾಗ ಮೈನಾಕ ಮೇಲೆ ಬರ್ತಾನೆ. ಮಾರ್ಗಮಧ್ಯದಲ್ಲಿ ಬಂದಂತಹ ಮೈನಾಕನನ್ನು ಕಂಡು ಹನುಮಂತನಿಗೆ ವಿಘ್ನ ಅಂತ ಅನಿಸುತ್ತೆ. ತನಗೆ ವಿಘ್ನವನ್ನು ಆಚರಿಸಲಿಕ್ಕೆ ಮೈನಾಕೇನು ಬಂದವನಲ್ಲ, ವಿಶ್ರಾಂತಿ ನೀಡಲಿಕ್ಕೆ ಬಂದಿದ್ದೇನೆ, ಆದ್ದರಿಂದ ಉಪಚಾರ ಸ್ವೀಕಾರ ಮಾಡುವಂತಾನೆ. ಹನುಮಂತ ಹೇಳಿದ, ರಾಮನ ಸೇವಾ ಕಾರ್ಯ ಮುಗಿಸದೆ ನಾನು ವಿಶ್ರಾಂತಿ ಪಡೆಯುವುದಿಲ್ಲ, ಒಂದು ಕ್ಷಣವನ್ನು ನಾನು ವ್ಯರ್ಥಗೊಳಿಸುವುದಿಲ್ಲ. ಆ ಪರಮಾತ್ಮನ ಸೇವೆಯೇ ನನ್ನ ಮುಖ್ಯವಾಗಿರತಕ್ಕಂತಹ ಕಾರ್ಯ. ಸುಮ್ಮನೆ ವಿಶ್ರಾಂತಿ ಪಡೆದರೆ ಅದು ಸೋಮಾರಿತನಕ್ಕೆ ಕಾರಣ ಆಗತ್ತೆ. ಹೀಗೆ ಹನುಮಂತನ ಒಂದು ಆತ್ಮವಿಶ್ವಾಸ, ಅವನ ಸಾಮರ್ಥ್ಯ, ಅವನ ಉತ್ಸಾಹ, ಅವನೊಂದು ಆ ಕಾರ್ಯತತ್ಪರತೆ ಲೋಕಕ್ಕೆ ಆದರ್ಶವಲ್ವ. ಇಂತಹ ಸುಖೋಪಚಾರದ ಪ್ರಸಂಗ ಬೇರೆ ಯಾರು ಬಂದಿದ್ರು ಕೂಡ ಅದರಲ್ಲಿ ಆಸಕ್ತರಾಗ್ತಾ ಇದ್ರು. ಹನುಮಂತ ಈ ಸಮುದ್ರವನ್ನು ನಾನು ಲೀಲಾಜಾಲವಾಗಿ ದಾಟಬಲ್ಲೆ ಅಂತ ಹಾರಿದವ. ಅವನಿಗೆ ಯಾರ ಆಶ್ರಯವೂ ಬೇಕಿರಲಿಲ್ಲ. ಆದ್ದರಿಂದ ಆ ಮೈನಾಕನ ಆ ಒಂದು ಸತ್ಕಾರವನ್ನು ನಿರಾಕರಿಸಿ ಮುಂದೆ ಹೋಗ್ತಾನೆ. ಮತ್ತೊಂದು ಆಶ್ಚರ್ಯ, ಆ ಹನುಮಂತನ ಈ ಒಂದು ಮಹಿಮೆಯನ್ನು ಕಂಡು ದೇವತೆಗಳು ಅವನ ಪರಾಕ್ರಮವನ್ನು ಕಾಣಬೇಕು ಅಂತ ಪರೀಕ್ಷೆ ಮಾಡಲಿಕ್ಕೆ ಹೊರಟ್ರಂತೆ. ಈ ದೇವತೆಗಳೆಲ್ಲ ಕಶ್ಯಪರ ಹತ್ತಿರ ಹೋದರು. ಅವಳು ಸರ್ಪಕುಲದ ಮಾತೆ, ಸುರಸ ಅಂತ ಅವಳ ಹೆಸರು. ಹನುಮಂತನ ನುಂಗಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆ ಸುರಸೆ ಬೃಹದಾಕಾರ ಆಗಿ ತಾಳಿ ಹನುಮಂತನ ನುಂಗಲಿಕ್ಕೆ ಬಾಯಿ ತೆರೆದು ನಿಂತ್ಕೊಂಡಿದ್ದಾಳೆ. ದೊಡ್ಡ ರಾಕ್ಷಸ ರೂಪಧಾರಣ ಮಾಡಿದ್ದಾಳೆ. ಹನುಮಂತ, ನನಗೆ ದೇವತೆಗಳ ವರ ಇದೆ, ನನ್ನ ಬಾಯಿಗೆ ಬೀಳದೆ ಯಾರು ಮುಂದೆ ಹೋಗುವಾಗಿಲ್ಲ, ಆದರೆ ನೀನು ನನ್ನ ಬಾಯಿಗೆ ಬಿದ್ದೇ ತೀರಬೇಕು ಅಂತಾಳೆ. ಆಗ ಹನುಮಂತ ಹೇಳ್ತಾನೆ, ಪ್ರತಿಯೊಂದು ಕಾರ್ಯಗಳಲ್ಲಿ ಒಂದು ವಿನಾಯಿತಿ ಇದ್ದೇ ಇರುತ್ತೆ. ನಾನು ಒಂದು ಅಸಾಮಾನ್ಯವಾಗಿರತಕ್ಕಂತಹ ಕಾರ್ಯದಲ್ಲಿ ತೊಡಗಿದ್ದೇನೆ. ಅದು ಯಾವ ಕಾರ್ಯ? ರಾಮನ ಸೇವಾ ಕಾರ್ಯ. ರಾಮನ ಸೇವಾ ಕಾರ್ಯ ಅಂದರೆ ಸಕಲ ದೇವತೆಗಳ ಕಾರ್ಯ ಅದು. ಆದ್ದರಿಂದ ನಾನು ಭರದಿಂದ ಸಾಕ್ತಾ ಇದ್ದೀನಿ, ನನಗೆ ಅಡ್ಡಿ ಮಾಡಬೇಡ. ನಿನಗೆ ವರ ಇದ್ದರೂ ಸ್ವಲ್ಪ ವಿನಾಯಿತಿ ತೋರಿಸು. ಇದು ರಾಮನ ಕಾರ್ಯ, ಆದ್ದರಿಂದ ನಿನಗಿದು ಧರ್ಮವೇ ಆಗ್ತದೆ. ರಾಮನ ಕಾರ್ಯ ಈಡೇರಿದರೆ ಸಮಗ್ರ ಲೋಕಕ್ಕೆ ಕಲ್ಯಾಣವಾಗತ್ತೆ. ಆದ್ದರಿಂದ ನನ್ನ ಗಮನಕ್ಕೆ ಮುಕ್ತ ಅವಕಾಶ ಕೊಡು ಅಂದಾಗ ಸುರಸೆ ಹೇಳ್ತಾಳೆ, ನನ್ನ ಬಾಯಿಗೆ ಹೊಕ್ಕದೆ ಮುಂದೆ ಹೋಗುವ ಹಾಗೆ ಇಲ್ಲ ಅಂದ. ಸರಿ, ಲಂಕೆಗೆ ಹೋಗಿ ರಾಮನ ಕಾರ್ಯವನ್ನು ಪೂರೈಸಿ ಮತ್ತೆ ಬರ್ತೇನೆ. ನಾನು ಸೀತೆಯನ್ನು ತಂದು ರಾಮನಿಗೆ ಒಪ್ಪಿಸಿದ ಮೇಲೆ ನಾನೇ ಬಂದು ನಿನ್ನ ಬಾಯಿಯೊಳಗೆ ಬೀಳ್ತೇನೆ ಅಂತ ಹೇಳ್ತಾನೆ. ಅಥವಾ ಮೈಥಿಲೀಂ ದೃಷ್ಟ್ವಾ ರಾಮಂಚ ಅಕ್ಲಿಷ್ಟ ಕಾರಣಂ ಆಗಮಿಷ್ಯಾಮಿತೆ ವಕ್ತರಂ ಸತ್ಯಂ ಪ್ರತಿಶೃಣೋಮಿತೆ. ಸತ್ಯವಾಗಿ ಹೇಳ್ತಾ ಇದ್ದೇನೆ, ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೇನೆ, ನನ್ನ ಮಾತು ಸತ್ಯ, ನನಗೊಂದು ಅವಕಾಶ ಕೊಡು ಅಂದಾಗ ಅವಳು ಕೇಳೋದಿಲ್ಲ. ನನ್ನ ಬಾಯಿಯೊಳಗೆ ಪ್ರವೇಶ ಮಾಡಲೇಬೇಕಂತ ಆಗ್ರಹಿಸ್ತಾಳೆ. ಸರಿ, ಹನುಮಂತ ಬಹಳ ಬುದ್ಧಿವಂತ ಅವನು. ಆಯ್ತು, ನಿನ್ನ ಮಾತೊಳಗೆ, ನಿನ್ನ ಮಾತಿನಂತೆ ಬಾಯಿಯೊಳಗೆ ನಾನು ಬೀಳ್ತೇನೆ, ಬಾಯಿ ತೆಗಿ ಎಂದ. ಆಗ 10 ಯೋಜನ ವಿಸ್ತಾರ ಎತ್ತರಕ್ಕೆ ಬೆಳೆದ ಹನುಮಂತ. ಅಷ್ಟು ದೊಡ್ಡ ದೇಹವನ್ನು ಹೇಗೆ ನುಂಗುವುದು ಅಂತ ಇವಳಿಗೆ ಸಮಸ್ಯೆ ಆಯಿತು. 10 ಯೋಜನೆ ವಿಸ್ತಾರವಾದಾಗ ಸುರಸೆ 20 ಯೋಜನೆ ವಿಸ್ತಾರವಾಗಿ ಬಾಯಿ ತೆಗೆದಳು. ಆಗ ಹನುಮಂತ 30 ಯೋಜನೆ ವಿಸ್ತಾರ ಬೆಳೆದ.
ಆಗ ಸುರಸೆ 40 ಯೋಜನೆ ವಿಸ್ತಾರ ಬಾಯಿ ತೆಗೆದುಕೊಂಡು, ಆಗ ಹನುಮಂತ 50 ಯೋಜನೆ ವಿಸ್ತಾರವಾಗಿ ಬೆಳೆದ. ಹೀಗೆ ಬೆಳೀತಾ ಬೆಳೀತಾ ಇರುವಾಗ ದೊಡ್ಡ ಬಾಯಿ ತೆರೆದಿದ್ದಾಳೆ ಸುರಸೆ. 100 ಯೋಜನ ವ್ಯಾಪ್ತವಾಗುವಷ್ಟು ಬಾಯಿ ತೆರೆದಿದ್ದಾಳೆ. ಆ ಬಾಯಿಯೊಳಗೆ ಇವ ತಕ್ಷಣ ಏನು ಮಾಡಿದ ಹನುಮಂತ, ಅಂಗುಷ್ಟ ಗಾತ್ರದಷ್ಟು ಆಕಾರ ಪಡೆದುಕೊಂಡು ಅವಳ ಬಾಯಿಯೊಳಗೆ ಪ್ರವೇಶ ಮಾಡಿ ಹೊರಗೆ ಬಂದ್ಬಿಟ್ಟ. ಅವನ ಚಾತುರ್ಯ ನೋಡಿ, ಅದನ್ನು ನೋಡಿ ತಲೆ ತಿರುಗದಾಯಿತು ಸುರಸೆಗೆ. ಹೀಗೆ ಅವನ ಒಂದು ಯುಕ್ತಿಯನ್ನು ನೋಡಿ ಅವಳಿಗೆ ಖುಷಿಯಾಗತ್ತೆ. ಹಾಗೆ ಮುಂದೆ ಹೋಗ್ತಾನೆ. ಇನ್ನೊಂದು ದೊಡ್ಡ ವಿಘ್ನ ಬರುತ್ತೆ, ಸಿಂಹಿಕ. ಅದು ಛಾಯಾಗ್ರಹ. ಸಮುದ್ರದ ಮೇಲೆ ಯಾರಾದರೂ ಹಾರಿ ಹೋಗ್ತಾ ಇದ್ದರೆ ಆ ನೆರಳಿನ ಮೂಲಕವಾಗಿ ಆ ಒಂದು ಪ್ರಾಣಿಯನ್ನು ತನ್ನ ಕಡೆ ಎಳೆದುಕೊಂಡು ತಿನ್ನುವಂಥದ್ದು ಸಿಂಹಿಕ. ಇವಳನ್ನು ರಾವಣ ನೇಮಿಸಿದ್ದ. ನೋಡಿ, ಲಂಕೆಗೆ ಹೋಗೋದು ಎಷ್ಟು ಕಷ್ಟ ಇದೆ ಅಂತ. ಸಮುದ್ರ ದಾಟಿ ಬರಲಿಕ್ಕೆ ಸಾಧ್ಯ ಇಲ್ಲ. ಸಮುದ್ರದ ಮೇಲೆ ಯಾವ ಕಡೆಯಿಂದ ಬಂದರೂ ಕೂಡ ಈ ಸಿಂಹಿಕೆ ಎಂಬ ರಾಕ್ಷಸಿ ಯಾರು ಸಮುದ್ರದ ಮೇಲೆ ಹಾರಿ ಬರ್ತಾರೆ ಅಂತಹ ಪ್ರಾಣಿಗಳ ನೆರಳನ್ನು ಹಿಡಿದು ತನ್ನ ಕಡೆ ಸೆಳಿತಾ ಇದ್ಲು. ಅದು ಬ್ರಹ್ಮನ ವರದಿಂದ ಅವಳಿಗೆ ಸಿಕ್ಕಿರತಕ್ಕಂತಹ ಒಂದು ಸಾಮರ್ಥ್ಯ. ಹಾಗಾಗಿ ಹನುಮಂತ ನೆರಳನ್ನು ಹಿಡಿದು ಜಗ್ಗುತ್ತಾಳೆ. ಹನುಮಂತ ಕೂಡಲೇ ಅವಳ ಬಾಯಿಗೆ ಹಾರಿದ, ಅವಳ ಉದರವನ್ನು ಪ್ರವೇಶಿಸಿದ. ಎಲ್ಲ ಗಾಬರಿಯಾದರು ದೇವತೆಗಳು. ಹನುಮಂತ ಒಳಗೆ ಪ್ರವೇಶ ಮಾಡಿಬಿಟ್ಟ, ಹೊರಗೆ ಬರಲೇ ಇಲ್ಲ. ಕೊನೆ ಹನುಮಂತ ಬಹಳ ಬೃಹದಾಕಾರದ ಸ್ವರೂಪ ಪಡಿತಾನೆ. ಅವಳ ಉದರವನ್ನು ಭೇದಿಸಿ ಅವಳನ್ನು ಸಂಹಾರ ಮಾಡಿ ಹೊರಗೆ ಬರ್ತಾನೆ. ರಾಹು ಮುಕ್ತ ಶಶಿ ಯಥ ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಆ ರಾಹುವಿನಿಂದ ಹೊರಗೆ ಬಂದಂತಹ ಸೂರ್ಯಚಂದ್ರರ ಹಾಗೆ ಹನುಮಂತ ಕಂಗೊಳಿಸಿದ ಅಂತ. ದೇವತೆಗಳಿಗೆಲ್ಲ ಬಹಳ ಸಂತೋಷವಾಯಿತು. ಹೀಗೆ ಜೀವೋತ್ತಮನಾಗಿರ್ತಕ್ಕಂಥ ಹನುಮಂತ ಈ ರೀತಿ ತನ್ನ ಅದ್ಭುತವಾಗಿರತಕ್ಕಂತಹ ಶಕ್ತಿಯನ್ನು, ರಾಮನ ಮೇಲಿನ ಭಕ್ತಿಯನ್ನು ತೋರಿಸಿದ್ದಾನೆ. ಮುಂದೆ ಅಲ್ಲಿಂದ ಹೊರಟ ಮೇಲೆ ಲಂಕಿಣಿ ತಡಿತಾಳೆ. ಆ ಲಂಕಿಣಿ ಲಂಕಾದೇವಿ ಹನುಮಂತನಿಗೆ ಅಡ್ಡವಾಗಿ ನಿಂತುಕೊಳ್ತಾಳೆ. ಒಂದು ಪೆಟ್ಟು ಕೊಡ್ತಾಳೆ. ಹನುಮಂತ ಅವಳ ಮೇಲೆ ಅನುಗ್ರಹ ದೃಷ್ಟಿ ಬೀರಿ ಹಗುರವಾಗಿ ಒಂದು ಮುಷ್ಟಿ ಏಟನ್ನು ಕೊಡ್ತಾನೆ. ಅಷ್ಟಕ್ಕೆ ಅದನ್ನೇ ತಡ್ಕೊಳ್ಳಿಕ್ಕಾಗಲ್ಲ ಅವಳಿಗೆ. ಆಗ ಅವಳು ಬಿಟ್ಬಿಡ್ತಾಳೆ. ಅವಳಿಗೆ ಬ್ರಹ್ಮನ ಒಂದು ಮಾತು ನೆನಪಿ ಬರ್ತದೆ. ಯಾವಾಗ ಒಂದು ಕಪಿ ಬಂದು ನಿನ್ನನ್ನು ಜಯಿಸ್ತದೋ ಆಗ ಈ ಲಂಕಾಪಟ್ಟಣಕ್ಕೆ ಆಪತ್ತು ಬರುತ್ತೆ. ಅದನ್ನು ನೆನೆದು ಸೀತಾನ್ವೇಷಣೆಗೆ ದಾರಿ ಮಾಡಿಕೊಡ್ತಾಳೆ. ರಾತ್ರಿ ಸಮಯ, ಹನುಮಂತ ಸಂಚರಿಸಿದ. ಎಲ್ಲಿಗೆ ಹೋಗಬೇಕು? ಸೀತೆಯ ಅನ್ವೇಷಣೆ ನೆಪದಲ್ಲಿ ಎಲ್ಲ ಕಡೆ ಸುತ್ತಾಡಿದ. ಬಹಳ ಸುಂದರವಾಗಿರ್ತಕ್ಕಂತಹ ನಗರ, ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಅಂತಹ ಲಂಕಾಪಟ್ಟಣಕ್ಕೆ ಬಂದ. ಎಲ್ಲಿಯೂ ಸೀತೆ ಕಾಣಲಿಲ್ಲ. ಕೊನೆಗೆ ಸೀತೆ ಸಿಗಲಿಲ್ಲ ಅಂತ ಅವನಿಗೆ ಯೋಚನೆ ಆಯಿತು. ಕೊನೆಗೆ ರಾವಣ ಅಂತಃಪುರಕ್ಕೆ ಬರ್ತಾನೆ, ಅಲ್ಲೆಲ್ಲಿಯಾದರೂ ಇದ್ದಾಳ ಅಂತ. ಅಲ್ಲಿ ಸರ್ವಾಲಂಕಾರ ಭೂಷಿತೆಯಾಗಿರ್ತಕ್ಕಂಥ ಲಕ್ಷ್ಮಿ ಹಾಗೆ ಬೆಳಗ್ತಾ ಇರತಕ್ಕಂಥ ಮಂಡೋದರಿಯನ್ನು ನೋಡ್ತಾನೆ. ಒಂದು ಕ್ಷಣ ಅವಳೇ ಸೀತೆ ಅಂದ್ಕೊಂಡ್ಬಿಡ್ತಾನೆ. ಸೀತೆ ಸಿಕ್ಕಳು ಅಂತ ಸಂತೋಷವಾಗತ್ತೆ. ಬಾಳದಿಂದ ಶಬ್ದ ಮಾಡ್ತಾನೆ. ಮಂಡೋದರಿ ಅಷ್ಟು ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತಾ ಇದ್ದಾಳೆ. ಆದ್ದರಿಂದ ಅವಳು ಸೀತೆ ಇರಲಿಕ್ಕಿಲ್ಲ ಅಂತ. ಯಾಕೆಂದರೆ ರಾಮನನ್ನು ಕಳೆದುಕೊಂಡು ಸೀತೆ ನಿದ್ರೆ ಮಾಡ್ತಾಳ? ಅವಳು ರಾವಣನ ಅಂತಃಪುರದ ಸುಪ್ಪತ್ತಿಯಲ್ಲಿ ಮಲಗ ಸಾಧ್ಯನಾ? ಅವಳು ಊಟ ತಿಂಡಿ ತಿನಿಸು ಎಲ್ಲ ಬಿಟ್ಟು ರಾಮನ ಸ್ಮರಣೆಯನ್ನೇ ಮಾಡ್ತಾ ಇರ್ತಾಳೆ. ಆದ್ದರಿಂದ ಇವಳು ಸೀತೆ ಅಲ್ಲ ಅಂತ ಹೀಗೆ
ಅಲ್ಲಿಂದ ಹುಡುಕೊಂಡು ಅಶೋಕವನಕ್ಕೆ ಬರ್ತಾನೆ. ಅಶೋಕವನದಲ್ಲಿ ಸೀತೆಯಂತೂ ಸಿಗಲಿಲ್ಲ. ಈ ಅಶೋಕವನವನ್ನು ನಾಶ ಮಾಡಬೇಕು. ಅಶೋಕವನದಲ್ಲಿ ಇನ್ನೂ ಅನ್ವೇಷಣೆ ಮಾಡಿಲ್ಲ ಅವನು. ಅಶೋಕವನಕ್ಕೆ ಬಂದ. ಒಳ್ಳೆ ಗಂಧಮಾದನದ ಹಾಗೆ ಇತ್ತದು. ಬಹಳ ಶೋಭಾಯಮಾನವಾಗಿರತಕ್ಕಂತಹ ಒಂದು ಉದ್ಯಾನ. ಅಲ್ಲಿ ಸೀತೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು. ಅಂತಹ ಸೀತೆಯನ್ನು ಹನುಮಂತ ಕಾಣ್ತಾನೆ. ಆಗ ರಾಮ ದುಃಖ ಪಡ್ತಾ ಇರೋದು ಅರ್ಥ ಇದೆ ಅಂತ ಅನಿಸ್ತು. ಇಂತಹ ಸೀತೆಯನ್ನು ಬಿಟ್ಟು ರಾಮನಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಅವನಿಗೆ ದುಃಖ ಆಗಿದೆ ಅಂತ ಅನಿಸ್ತು. ಆದರೂ ರಾಮ ಸಾಮಾನ್ಯರಂತೆ ದುಃಖ ಪಡ್ತಕ್ಕಂಥವನಲ್ಲ. ಸೀತೆ ಅಶೋಕವನದಲ್ಲಿದ್ದಾಳೆ. ಸುತ್ತಲೂ ಸುಂದರವಾಗಿರ್ತಕ್ಕಂತಹ ಮರಗಿಡಗಳು, ಉದ್ಯಾನದ ಒಂದು ಸೌಂದರ್ಯ. ಕೇವಲ ರಾಮನನ್ನೇ ಸ್ಮರಣೆ ಮಾಡ್ತಾ ಇದ್ದಾಳೆ ಅವಳು. ರಾಮನನ್ನೇ ಚಿಂತಿಸ್ತಾ ಕೂತ್ಕೊಂಡಿದ್ದಾಳೆ. ಸೀತೆಯನ್ನು ನೋಡಿದ ಕ್ಷಣ ಅವ ಸೀತೆ ಬಳಿಗೆ ಹೋಗಲ್ಲ. ದೂರದಲ್ಲೇ ಮರೆಯಾಗಿ ಕೂತ್ಕೊಂಡು ನೋಡ್ತಾನೆ. ರಾಕ್ಷಸರೆಲ್ಲ ಇದ್ದಾರೆ. ಅವರ ಮಧ್ಯದಲ್ಲಿ ಇವಳಿದ್ದಾಳೆ. ಆಮೇಲೆ ರಾವಣ ಬರ್ತಾನೆ. ಸೀತೆಯನ್ನು ಓಲೈಸಲಿಕ್ಕೆ ಪ್ರಲೋಭನೆ ಮಾಡ್ತಾನೆ. ಅಷ್ಟೆಲ್ಲ ಆಗುವುದನ್ನೆಲ್ಲ ನೋಡ್ತಾನೆ. ಸೀತೆ ಹತ್ರ ರಾವಣ ಬಂದಾಗ ಅವನು ಮಾತನಾಡೋದು, ಅವನು ಕೇಳೋದು, ತನ್ನ ಸಾಮರ್ಥ್ಯವನ್ನು ಹೊಗಳ್ಕೊಳ್ಳೋದು. ರಾಮ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಅಭೇದ್ಯವಾಗಿರತಕ್ಕಂತಹ ಒಂದು ದ್ವೀಪ. ಇಲ್ಲಿ ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ. ನೀನು ಯಾರನ್ನು ಕರೆದರೂ ಕೂಡ ಅವ್ರು ಯಾರೂ ಬರೋದಿಲ್ಲ. ಆದ್ದರಿಂದ ನಿನಗಿಲ್ಲೇನು ತೊಂದರೆ ಇಲ್ಲ. ಎಲ್ಲ ಪುರುಷಾರ್ಥನ ಕೊಡಲಿಕ್ಕೆ ನಾನಿದ್ದೇನೆ, ಯಾಕೆ ಚಿಂತೆ ಅಂತೆಲ್ಲ ರಾವಣ ಅವಳನ್ನು ಒತ್ತಾಯ ಮಾಡ್ತಾನೆ. ಸೀತೆ ಅವನ ಮಾತಿಗೆ ಚೂರು ಬೆಲೆ ಕೊಡಲ್ಲ. ಹೀಗೆ ಅವರ ಸಂಭಾಷಣೆಯನ್ನು ಕೇಳ್ತಾನೆ ಹನುಮಂತ. ಇದೆಲ್ಲ ನೋಡ್ತಾ ಇದ್ದಾನೆ. ಆಗ ಅವನ ಆ ಒತ್ತಾಯಕ್ಕೆ ಅವಳು ಮಣಿಯುವುದಿಲ್ಲ. ರಾಕ್ಷಸರು ತುಂಬ ಶ್ರಮಪಟ್ಟು ಓಲೈಸದೆ ಕೊನೆಗೆ ನಿದ್ರಾವಶರಾಗಿಬಿಡ್ತಾರೆ. ರಾವಣನು ಹೊರಟೋಗಿದ್ದಾನೆ. ಸೀತೆಯ ಹತ್ರ ಅವರ ಜೊತೆ ಮಾತನಾಡ್ತಾನೆ. ಅದನ್ನೇ ನಾರಾಯಣ ಪಂಡಿತಾಚಾರ್ಯರು ಗೋಭಿಸ್ಸಮಾನಂದಿತ ರೂಪ ಸೀತಃ ಅಂತ ಹೇಳ್ತಾರೆ. ನನ್ನ ಮಾತುಗಳಿಂದ ಸಮಾನಂದಿತ ರೂಪ ಸೀತಃ, ಸಂತೋಷಗೊಳಿಸಲ್ಪಟ್ಟ ಸೀತಾಕೃತಿಯುಳ್ಳ. ಅವರಿಬ್ಬರ ಸಂಭಾಷಣೆ ತುಂಬ ಚೆನ್ನಾಗಿದೆ ರಾಮಾಯಣದಲ್ಲಿ. ಸೀತೆಯ ಒಂದು ದುಸ್ಥಿತಿಯನ್ನು ಕಂಡು ಹೇಳ್ತಾನೆ ಹನುಮಂತ, ಎಷ್ಟು ಕಷ್ಟಪಡ್ತಾ ಇದ್ದೀಯಾ, ನಿನ್ನನ್ನು ಈಗಲೇ ರಾಮನ ಸಮೀಪಕ್ಕೆ ಕರೆದೊಯ್ತೇನೆ ನಾನು, ನನ್ನ ಬೆನ್ಮೇಲೆ ಕುಳಿತುಕೋ, ನಿನ್ನ ಕಷ್ಟ ನನಗೆ ನೋಡ್ಲಿಕ್ಕೆ ಆಗಲ್ಲ ಅಂತಾನೆ. ಆಗ ಸೀತೆ ನಿರಾಕರಣೆ ಮಾಡ್ತಾಳೆ. ಯಾಕೆಂದರೆ ಹೊತ್ತು ತಂದವ ರಾವಣ, ಬಲಾತ್ಕಾರದಿಂದ ನನ್ನನ್ನು ಹೊತ್ತು ತಂದಿದ್ದಾನೆ. ಇಷ್ಟಾಗಿ ನಾನು ಯಾವತ್ತೂ ಪರಪುರುಷನನ್ನು ಸ್ಪರ್ಶ ಮಾಡಿಲ್ಲ. ರಾಮನೇ ಇಲ್ಲಿಗೆ ಬಂದು ಇವರನ್ನೆಲ್ಲ ಸಂಹಾರ ಮಾಡಿ ನನ್ನನ್ನು ಕರೆದೊಯ್ಯಬೇಕು. ಇದರಿಂದ ರಾಮನ ಕರ್ತವ್ಯ, ಅವನ ಘನತೆ, ಗೌರವ ಇದೆಲ್ಲದಕ್ಕೂ ಬೆಲೆ ಬರುತ್ತೆ ಅಂದಾಗ ಹನುಮಂತನಿಗೆ ಆಶ್ಚರ್ಯ ಆಗುತ್ತೆ. ಅವಳ ಒಂದು ಆತ್ಮಸ್ಥೈರ್ಯ, ಪ್ರತಿನಿಷ್ಠೆ ಇವುಗಳನ್ನು ಎಂತಹ ಕಷ್ಟಕಾಲದಲ್ಲಿ ಕೂಡ ಅವಳು ಬಿಡಲಿಲ್ಲ. ಆಗ ಹನುಮಂತ ಹೇಳ್ತಾನೆ, ನಾನೊಬ್ಬ ಸಾಮಾನ್ಯ ಕಪಿ. ಸುಗ್ರೀವನ ಹತ್ರ
ನನಗೆ ಸಮಾನರಾಗಿರ್ತಕ್ಕಂತಹ ಶ್ರೇಷ್ಠ ಕವಿಗಳು ತುಂಬ ಇದ್ದಾರೆ. ನಾನೇ ಭಾರಿ ಅಂತ ಹೇಳ್ಕೊಳ್ಳಿಲ್ಲ, ನಾನೊಬ್ಬ ಸಾಮಾನ್ಯ ಕವಿ. ಮದ್ವಿಶಿಷ್ಟಾಶ್ಚ ತುಲ್ಯಾಶ್ಚ ಸಂತಿ ತತ್ರ ವನೌಕಸಃ ಮತ್ತಃ ಪ್ರತ್ಯವರಃ ಕಶ್ಚಿತ್ ನಾಸ್ತ ಸುಗ್ರೀವ ಸನ್ನಿಧವು. ಇಂತೆಲ್ಲ ಪರಾಕ್ರಮ ತೋರಿಸಿ ಬಂದರೂ ಕೂಡ ಮೈನಾಕನನ್ನು ಒತ್ತಿದ, ಸುರಸೆಯ ಬಾಯಲ್ಲಿ ಹೋಗಿ ಬಂದ, ಆಮೇಲೆ ಸಿಂಹಿಕೆಯನ್ನು ಸಂಹಾರ ಮಾಡಿದ, ಲಂಕಿಣಿಯ ನಿಗ್ರಹ ಮಾಡಿದ. ಇಷ್ಟಿದ್ರೂ ಕೂಡ ಅವ ಹೇಳುದು ನಾನೊಬ್ಬ ಸಾಮಾನ್ಯ ಕಪಿ. ಅಲ್ಲಪ್ಪ, ಇಷ್ಟೊಂದು 100 ಯೋಜನೆ ವಿಸ್ತಾರವಾಗಿರ್ತಕ್ಕಂಥ ಸಮುದ್ರವನ್ನ ರಾಮ ಹೇಗೆ ದಾಟಿ ಬರ್ತಾನೆ? ಇದು ಸಾಧ್ಯವಾ ಅಂತನೋ ಅವಳಿಗೆ ಸಂದೇಹ ಇದೆ. ಈ ಕಪಿಸೇನೆಯನ್ನು ಕಟ್ಟಿಕೊಂಡು 100 ಯೋಜನೆ ವಿಸ್ತೀರ್ಣವಾಗಿರ್ತಕ್ಕ ಸಮುದ್ರವನ್ನು ಹೇಗೆ ದಾಟಿ ಬರ್ತಾನೆ? ಅದು ಸಾಧ್ಯನಾ ಅಂದಾಗ ಹೇಳಿದ ಹನುಮಂತ, ನಾನೇ ಈ ಸಾಗರವನ್ನು ಉಲ್ಲಂಘನೆ ಮಾಡಿ ಬಂದಿದ್ದೇನೆ. ನಾನೇನು ಮಹಾ ದೊಡ್ಡ ಕಪಿ ಅಲ್ಲ, ಸಾಮಾನ್ಯ ಕಪಿ. ಸುಗ್ರೀವನ ಹತ್ತಿರದಲ್ಲಿ ನನಗೆ ಸಮಾನರಾದ ಮದ್ವಿಶಿಷ್ಟಾಶ್ಚ ತುಲ್ಯಾಶ್ಚ ತತ್ಸಂತಿ ತತ್ರ ವನೌಕಸಃ, ಆ ಸುಗ್ರೀವ ಬಳಿಯಲ್ಲಿ ನನಗಿಂತಲೂ ವಿಶಿಷ್ಟರಾದವರು, ನನಗಿಂತಲೂ ಅಧಿಕರಾದವರು, ನನಗೆ ಸಮಾನರಾಗಿರ್ತಕ್ಕಂಥವರು ಬಹಳಷ್ಟು ಕಪಿಗಳಿದ್ದಾರೆ. ನನಗಿಂತಲೂ ಕಡಿಮೆ ಪರಾಕ್ರಮ ಇರತಕ್ಕಂತಹ ಕಪಿಗಳು ಯಾರೂ ಇಲ್ಲ. ಹಾಗಿರುವಾಗ ಆ ಕಪಿ ಸೈನ್ಯವನ್ನು ಕಟ್ಟಿಕೊಂಡು ಬರಲಿಕ್ಕೆ ರಾಮನ ಏನೂ ಕಷ್ಟ ಅಲ್ಲ, ಅಷ್ಟು ರಾಮನ ಮೇಲೆ ಭಕ್ತಿ. ಹಾಗಾಗಿ ರಾಮನ ಮುಂದೆ ತಾನು ಏನೂ ಅಲ್ಲ, ತನಗಿಂತ ಬಲಿಷ್ಠರಾದವರಿದ್ದಾರೆ, ತನಗೆ ಸಮಾನರಾದವರಿದ್ದಾರೆ, ತನಗಿಂತಲೂ ಕಡಿಮೆ ಪರಾಕ್ರಮವುಳ್ಳಂತಹ ಕಪಿಗಳು ಯಾರೂ ಇಲ್ಲ ಅಂತ ಹೇಳುವ ಮೂಲಕವಾಗಿ ಇಡೀ ಜಗತ್ತಿಗೆ ಅವ ತೋರಿದಂತಹ ಒಂದು ಆದರ್ಶಪ್ರಾಯವಾಗಿರ್ತಕ್ಕಂತಹ ಒಂದು ವಿನಮ್ರತೆ ಇದನ್ನು ತಿಳಿಸ್ತಾನೆ. ಆಗ ಹೇಳ್ತಾನೆ, ನನ್ನನ್ನೇ ನುಂಗುವಂತಹ ಅನೇಕ ಕಪಿಗಳಿದ್ದಾರೆ, ಆದರೆ ನೀನೇನು ಭಯಪಡಬೇಡ, ನಿಶ್ಚಯವಾಗಿಯೂ ಲಂಕೆಗೆ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಾರೆ ಅಂತ ಧೈರ್ಯ ತುಂಬುತ್ತಾನೆ. ಆಗ ಸೀತೆ ಮಾರುತಿಗೆ ಒಂದಿನ ನಿಂತ್ಕೊಂಡು ಹೋಗಲಿಕ್ಕೆ ಹೇಳ್ತಾಳೆ. ಆದರೆ ಹನುಮಂತ ಅಲ್ಲಿ ಇರುವುದಿಲ್ಲ. ಅವನು ಬಂದ ಕೆಲಸ ಆಯಿತು. ಬಂದ, ರಾಮನ ಸಂದೇಶವನ್ನು ತಿಳಿಸಿದ, ಅವಳ ಸಂದೇಶವನ್ನು ಕೇಳಿಸಿಕೊಂಡ. ಇಷ್ಟೆಲ್ಲ ಮಾಡಿ ಸೀತೆ ಒಂದು ದಿನ ನಿಲ್ಲಕ್ಕೆ ಒತ್ತಾಯ ಮಾಡಿದಾಗ ಅಲ್ಲಿ ನಿಲ್ಲುವುದಿಲ್ಲ ಅವನು. ಯಾಕಂದರೆ ರಾಮನಿಗೂ ರಾಮನ ಭಕ್ತರಿಗೂ ಒಂದು ಅವಿನಾಭಾವವಾಗಿರತಕ್ಕಂಥ ಸಂಬಂಧ ಇದೆ. ಹನುಮಂತ ಅವ ಜಗದ್ಗುರು, ಸೀತೆ ಜಗನ್ಮಾತೆ. ಅವಳು ದುಷ್ಟನಾಗಿರ್ತಕ್ಕಂಥ ರಾವಣನಿಗೆ ಬಂಧಿತಳಾಗಿದ್ದಾಳೆ. ರಾಮನಿಂದ ಅವಳು ದೂರ ಏನಾಗಿಲ್ಲ, ಅದು ಸೀತಾ ಪ್ರತಿಕೃತಿ ಅಷ್ಟೇ. ಈ ಸೀತೆ ರಾಮನಿಂದ ದೂರ ಆಗಿದ್ದಾಳೆ. ಅಂತಹ ಸೀತೆಯನ್ನು ಮತ್ತೆ ರಾಮನ ಬಳಿಗೆ ಹನುಮಂತ ಸೇರಿಸಬೇಕಾಗಿದೆ. ಹಾಗಾಗಿ ಹನುಮಂತ ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ಅವ ರಾಮನ ಬಳಿಗೆ ಬರಲೇಬೇಕು. ರಾಮನಿಗೂ ರಾಮಭಕ್ತನಾಗಿರ್ತಕ್ಕಂಥ ಹನುಮಂತನಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ರಾಮನಿಗೂ ಹಾಗೂ ರಾಮನ ಭಕ್ತರಾಗಿರ್ತಕ್ಕಂತಹ ನಮಗೂ ಅವಿನಾಭಾವ ಸಂಬಂಧ ಇದೆ. ನಾವು ಕೂಡ ಕಾಮ, ಕ್ರೋಧ, ಲೋಭ ಮುಂತಾದ ಅನೇಕ ರಾವಣನಂತಹ ಶತ್ರುಗಳಿಂದ ಸೆಳೆಯಲ್ಪಟ್ಟಿದ್ದೇವೆ. ರಾಮನಿಂದ ದೂರ ಆಗಿದ್ದೇವೆ. ರಾವಣನಿಗೆ 10 ಮುಖ ಇದ್ದರೆ ನಮಗೆಲ್ಲ 10 ಅಲ್ಲ, ಸಾವಿರಾರು ಮುಖಗಳಿವೆ. ಅಂತಹ ದುಷ್ಟಶಕ್ತಿಗೆ ಒಳಗಾಗಿ ರಾಮನಿಂದ ದೂರವಾಗಿದ್ದೇವೆ. ಸೀತಾಕೃತಿ ಸಮುದ್ರ ಮಧ್ಯದಲ್ಲಿ ಬಂಧಿತರಾದ ಹಾಗೆ
ನಾವು ಕೂಡ ಸಂಸಾರ ಸಾಗರದಲ್ಲಿ ಬಂಧಿತರಾಗಿದ್ದೇವೆ. ಲಂಕೆಯಲ್ಲಿ ರಾವಣ ಕುಂಭಕರ್ಣರದ್ದೇ ಒಂದು ಅಧಿಕಾರ. ನಮ್ಮ ಶರೀರದಲ್ಲಿ ಕೂಡ ರಾವಣ ಕುಂಭಕರ್ಣರಿದ್ದಾರೆ. ರಾವಣ ಅಂದರೆ ಅಹಂಕಾರ, ಕುಂಭಕರ್ಣ ಅಂದರೆ ಆಲಸ್ಯ. ಹಾಗಾಗಿ ಜಗತ್ತಿನ ಸ್ವಾರ್ಥಗಳೆಲ್ಲ ನನ್ನದಾಗಬೇಕು, ಎಲ್ಲವೂ ನನ್ನದಾಗಬೇಕು ಅಂತ ಬಯಸ್ತಕ್ಕಂತಹ ರಾವಣ, ಎಲ್ಲ ವಸ್ತುಗಳು ನನ್ನದಾಗಬೇಕು ಅಂತಹ ಒಂದು ದುರಹಂಕಾರ. ಹಾಗೆ ಕುಂಭಕರ್ಣ ಯಾವಾಗಲೂ ನಿದ್ರೆ ಮಾಡತಕ್ಕಂಥವ. ನಿದ್ರೆಯಿಂದ ಎದ್ದರೆ ಭರ್ಜರಿ ಭೂರಿ ಭೋಜನ, ಊಟ ಮುಗಿದುಕೊಳ್ಳೆ ಮತ್ತೆ ನಿದ್ದೆ. ಊಟ ನಿದ್ರೆಗಳೇ ಅವನ ಬದುಕಿನ ಒಂದು ಪರಿಪಾಠ. ನಮ್ಮದು ಹಾಗೆ, ಊಟ ನಿದ್ರೆ, ಆಲಸ್ಯ ಭೋಗಗಳು. ಹಾಗಾಗಿ ಅಧಿಕಾರ, ರಾವಣನ ಅಧಿಕಾರ ಅದು ರಜೋಗುಣದ್ದು. ಆಲಸ್ಯ, ಅಜ್ಞಾನ ಇವೆಲ್ಲ ತಮೋಗುಣದ್ದು. ಹಾಗಾಗಿ ನಮ್ಮ ಶರೀರವೆಂಬ ಲಂಕೆಯಲ್ಲಿ ರಜೋಗುಣ ತಮೋಗುಣಗಳಿಂದ ಜೀವಾತ್ಮ ಸೀತೆಯಂತೆ ಬಂಧಿತನಾಗಿದ್ದಾನೆ. ಇಂತಹ ಸ್ಥಿತಿಯಲ್ಲಿ ಈ ದೇಹದಲ್ಲಿ, ದೇಹವೆಂಬ ಲಂಕೆಯಲ್ಲಿ ಬಂಧಿತನಾಗಿರತಕ್ಕಂತಹ ಜೀವಾತ್ಮೆಂಬ ಸೀತಾಕೃತಿಯ ಬಿಡುಗಡೆ ಆಗಬೇಕಾದ್ರೆ, ಆ ಆಕೃತಿಯನ್ನು ರಾವಣ ಬಳಿಗೆ ಸೇರಿಸಬೇಕಾದ್ರೆ ಅಲ್ಲಿ ಹನುಮಂತ ಬಂದ ಹಾಗೆ ಇಲ್ಲಿ ಮಧ್ವಾಚಾರ್ಯರು ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕ. ಹೀಗೆ ಲಂಕೆಯಲ್ಲಿ ಬಂಧಿತರಾಗಿರತಕ್ಕಂತಹ ಸೀತೆಯನ್ನ ಹನುಮಂತ ರಾಮನ ಜೊತೆಗೆ ಸೇರಿಸಿದ ಹಾಗೆ ಮಧ್ವಾಚಾರ್ಯರು ಪರಮಾತ್ಮಳಿಗೆ ಎಲ್ಲ ಜೀವರನ್ನು ಸೇರಿಸಬೇಕಾಗಿದೆ. ಹೀಗೆ ಲಂಕೆಯಲ್ಲಿ ಬಂಧಿತರಾಗಿರತಕ್ಕಂತಹ ಸೀತೆಗೆ ರಾಮನ ಸಂದೇಶವನ್ನು ತಿಳಿಸಿ, ಅವನ ಸಂದೇಶವನ್ನು ಹೊತ್ತು ಆಂಜನೇಯ ಹಿಂತಿರುಗಿ ಬರ್ತಾನೆ. ಆ ವಿಚಾರ ಇಲ್ಲಿ ಸಂಗ್ರಹಿಸ್ತಾ ಇದ್ದಾರೆ. ಅಷ್ಟು ಮಾಡಿ ಸೀತೆಗೆ ಒಳ್ಳೆಯ ಮಾತನ್ನಾಡಿ ಸಮಾಧಾನ ಮಾಡಿ ಕೊನೆಗೆ ಲಂಕಾದಹನ ಮಾಡಿ ಬಂದ ಹನುಮಂತ. ಸೀತೆಯ ಚೂಡಾವಣೆ ಕೊಟ್ಟಾಯಿತು, ಒಳ್ಳೆ ಮಾತುಗಳನ್ನಾಡಿ ಅವಳನ್ನು ಸಂತೋಷಪಡಿಸಿದ. ಅವಳಿಗೆ ನಮಸ್ಕಾರ ಮಾಡಿ ಅವಳ ಸಂದೇಶವನ್ನು, ಚೂಡಾಮಣಿಯನ್ನು ತೆಗೆದುಕೊಂಡು ರಾಮನ ಕಡೆಗೆ ಬರಲಿಕ್ಕೆ ಸಿದ್ಧನಾಗಿ ಹೊರಟ. ಇಷ್ಟೇ ಮಾಡಿಬಿಟ್ರೆ ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು ಅವನಿಗೆ. ಒಂದು ಪೆಟ್ಟು ಕೊಟ್ಟು ಹೋಗಬೇಕು, ರಾಮನ ಸಾಮರ್ಥ್ಯದ ರುಚಿ ತೋರಿಸಬೇಕು. ಹಿಂಗೆ ರಾತ್ರೋರಾತ್ರಿ ಹೋದ ಅಂದರೆ ಅದು ಸರಿ ಆಗುವುದಿಲ್ಲ. ರಾಮನ ಒಬ್ಬ ಸಾಮಾನ್ಯ ದೂತನ ಪರಾಕ್ರಮ ಎಂಥದ್ದು ಎಂಬುದನ್ನು ರಾಕ್ಷಸ ತೋರಿಸಬೇಕು ಅಂತ ಆಯಿತು. ಅದಕ್ಕೋಸ್ಕರ ಆ ಅಶೋಕವನ್ನು ಧ್ವಂಸ ಮಾಡಿದ. ಕೊನೆಗೆ ಇವನನ್ನು ರಾಕ್ಷಸರು ಕಟ್ಟಿ ಹಾಕಿದರು. ಕಟ್ಟಿ ಹಾಕಿದ ಮೇಲೆ ರಾವಣನ ಬಳಿಗೆ ಬರ್ತಾನೆ. ದಾಸೋಹಂ ಕೋಸರೇಂದ್ರಸ್ಯ, ಅಮಿತ ಪರಾಕ್ರಮಿಯಾಗಿರತಕ್ಕಂತಹ ರಾಮನ ಸಾಮಾನ್ಯ ದೂತ ನಾನೊಬ್ಬ. ನನ್ನ ಸಾಮರ್ಥ್ಯವೇ ಹೀಗಿದೆ ಅಂತಾದರೆ ರಾಮ ಬಂದರೆ ಏನಾದೀತು, ಇದನ್ನು ತೋರಿಸ್ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಹನುಮಂತ ರಾವಣನ ಬಳಿಗೆ ಬಂದ. ಅವನಿಗೊಂದು ಪೆಟ್ಟು ಕೊಟ್ಟ. ಸಾಕಷ್ಟು ಅವನಿಗೆ ತಿಳುವಳಿಕೆ ನೀಡಿದ. ಯಾವುದಕ್ಕೂ ಅವನು ಬಗ್ಲಿಲ್ಲ. ಕೊನೆಗೆ ಈ ಕಪಿಯನ್ನು ಇಲ್ಲೇ ಸಂಹಾರ ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ವಿಭೀಷಣ ಹೇಳಿದ, ದೂತನಾಗಿ ಬಂದವನನ್ನು ಸಂಹಾರ ಮಾಡಬಾರದು ಅಂತ. ಕಪಿಗಳಿಗೆ ಬಾಲ ಲಕ್ಷಣ, ಆ ಬಾಲ ಸುಟ್ಟು ಹಾಕಬೇಕು ಅಂತ ಬಾಲಕ್ಕೆ ಬೆಂಕಿ ಇಟ್ಟರು. ಅದೇ ಬಾಲಕ್ಕೆ ಅಂಟಿದ ಬೆಂಕಿಯಿಂದ ಲಂಕೆಯನ್ನೇ ಸುಟ್ಟು ಬಿಡ್ತಾನೆ ಹನುಮಂತ. ಸ್ವವನ್ಹಿ ನಿರ್ದಗ್ಧ ಪಲಾಶಿ ರಾಶಿ, ಆ ಬಾಲದ ಬೆಂಕಿಯಿಂದ ಪಲಾಶಿ ರಾಶಿ,
ಮಾಂಸವನ್ನು ತಿನ್ನುವ ರಾಕ್ಷಸರ ಸಮೂಹ, ಅವ್ರನ್ನೆಲ್ಲ ಸುಟ್ಟು ಹಾಕಿದ. ಅಶೀತಿ ಕೋಟಿ ಯೂಥಪಂ, 80 ಕೋಟಿ ರಾಕ್ಷಸರನ್ನ ಸಂಹಾರ ಮಾಡಿದ್ದಾನೆ ಹನುಮಂತ. ಹಾಗೆ ಸ್ವವನ್ನಿ ನಿರ್ದಗ್ಧ, ತನ್ನ ಬಾಲಕ್ಕೆ ಹತ್ತಿದ ಬೆಂಕಿಯಿಂದ ನಿರ್ದಗ್ಧ ಪಲಾಶಿ ರಾಶಿ, ಪಲಾಶಿಗಳು ಅಂದರೆ ರಾಕ್ಷಸರು, ಫಲ ಅಂದರೆ ಮಾಂಸ, ಫಲ ಅಂದರೆ ಹಣ್ಣು, ಫಲ ಅಂದರೆ ಮಾಂಸ. ಅಲ್ಪ ಪ್ರಾಣ ಮಹಾಪ್ರಾಣದಲ್ಲಿ ಅಷ್ಟು ವ್ಯತ್ಯಾಸ ಇದೆ, ಅರ್ಥ ವ್ಯತ್ಯಾಸ. ಪಲಾಶಿ ರಾಶಿ, ಆ ಮಾಂಸತಕ್ಕಂತಹ ರಾಕ್ಷಸರ ರಾಶಿ ಸಮೂಹ, ರಾಶಿ ರಾಶಿ ರಾಕ್ಷಸರನ್ನ ಸಂಹಾರ ಮಾಡಿ ಸುಟ್ಟು ಹಾಕಿದ್ದಾನೆ. ಸುಟ್ಟು ಹಾಕಿ ಅಲ್ಲಿಂದ ಹೊರಡ್ತಾನೆ. ಕೆಲವರಿಗೆ, ರಾಮಾಯಣ ವಿಮರ್ಶೆ ಮಾಡುವವರಿಗೆ ಈ ಲಂಕಾದಹನ ಇಲ್ಲ, ಸುಮ್ಮನೆ ಇದು. ಒಂದು ಕಪಿ ಲಂಕೆಯನ್ನು ಸುಡ್ಲಿಕ್ಕೆ ಸಾಧ್ಯನಾ? ಏಕಾಕಿಯಾಗಿ ಒಬ್ಬ ಹನುಮಂತ ಕೋಟಿ ಕೋಟಿ ರಾಕ್ಷಸರ ವಿರುದ್ಧ ಹೋರಾಡ್ತಾನೆ ಅನ್ನೋದು ಯಾರಾದ್ರೂ ನಂಬ್ತಾರಾ? ಈ ಲಂಕಾದಹನ ಅನ್ನೋದೇ ರಾಮಾಯಣದಲ್ಲಿ ಒಂದು ಪ್ರಕ್ಷಿಪ್ತ, ಯಾರೋ ಸೇರಿಸಿದ್ದಾರೆ. ಹನುಮಂತನನ್ನ ಭಾರಿ ವೈಭವೀಕರಿಸಬೇಕು ಅಂಥೇಳಿ ಯಾರೋ ಸೇರಿಸಿದ್ದಾರೆ. ನಿಜವಾಗಿ ಲಂಕಾದಹನ ನಡೆದೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಹನುಮಂತ ತುಂಬ ಬುದ್ಧಿವಂತ, ಯುಕ್ತಿಬಲ್ಲವ, ಚತುರ. ಇಷ್ಟೆಲ್ಲ ಯಾಕೆ ಗೊಂದಲ ಗಲಾಟೆ? ಬಂದ ಕೆಲಸ ಆಯಿತು, ಸದ್ದಿಲ್ಲದೆ ಹೋಗೋದು ಜಾಣತನ ಅಲ್ವಾ? ಯುದ್ಧದಲ್ಲಿ ಗೆಲುವು ಸೋಲು ಇರ್ತದೆ. ಸುಮ್ಮನೆ ಅವ್ರ ಜೊತೆ ಹೋರಾಡಿ ಯಾಕೆ ಸೋಲಬೇಕು? ಗುಟ್ಟಾಗಿ ರಾಮನ ಕೆಲಸ ಏನು, ಅದನ್ನು ಮುಗಿಸ್ಕೊಂಡು ಹೊರಡೋದು ಬುದ್ಧಿವಂತಿಕೆ. ಹೀಗೆ ಹನುಮಂತ ಮಾಡಿದರೆ ಅವಿವೇಕ ಅಲ್ವಾ ಇದು? ಮತಿಮಂತನಾಗಿದ್ದ ಹನುಮಂತ ಇಂತಹ ಒಂದು ಹುಚ್ಚು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರ ಅಭಿಪ್ರಾಯ, ವಿಮರ್ಶೆ ಮಾಡೋರ ಅಭಿಪ್ರಾಯ. ಹನುಮಂತ ಲಂಕೆಗೆ ಹಾರುವಾಗಲೇ ಪ್ರತಿಜ್ಞೆ ಮಾಡಿದ್ದ, ಏನು, ಒಂದು ವೇಳೆ ಲಂಕೆಯಲ್ಲಿ ಸೀತೆ ಸಿಗದೆ ಹೋದರೆ ರಾವಣದಿದ್ದಂತಹ ಲಂಕೆಯನ್ನೇ ಹೊತ್ತು ತರುತ್ತೇನೆ ಅಂತ. ಹೀಗಿದ್ದಾಗ ಲಂಕೆಯನ್ನೇ ಹೊತ್ತು ತರುವ ಸಾಮರ್ಥ್ಯ ಇರುವವನಿಗೆ ಇದೊಂದು ಸಣ್ಣ ಕೆಲಸ, ಲಂಕೆಯನ್ನು ಸುಟ್ಟು ಹಾಕೋದು. ಅದು ಲಂಕೆ ಏಕದೇಶ, ಎಲ್ಲ ಸುಟ್ಟಿಲ್ಲ, ಅಶೋಕವನನ್ನು ಸುಟ್ಟಿಲ್ಲ, ಅವನು ಸೀತೆ ಇದ್ದಾಳೆ ಅಂತ. ಹಾಗಾಗಿ ಅವನು ಮಾಡಿದಂತಹ ಪ್ರತಿಜ್ಞೆ ತೋರಿಸುತ್ತೆ ಅವನ ಸಾಮರ್ಥ್ಯ ಎಂಥದ್ದು ಅಂತ. ಅವನ ಧೈರ್ಯ, ಬಲ, ಸಾಹಸ ಅದು ಜಗತ್ತಿಗೆ ಆದರ್ಶಪ್ರಾಯ. ಹಾಗಾಗಿ ಇದು ಖಂಡಿತ ಪ್ರಕ್ಷಿಪ್ತವಾಗಿರತಕ್ಕಂತಹ ಭಾಗ ಅಲ್ಲ. ಹಾಗಾಗಿ ಅಶೋಕವನ ಧ್ವಂಸಗೊಳಿಸಿದ, ಕೊನೆಗೆ ಲಂಕೆಗೆ ಬೆಂಕಿಯನ್ನಿಟ್ಟ. ಅಷ್ಟು ಮಾಡಿಕೊಂಡು ಮತ್ತೆ ಸಮುದ್ರವನ್ನು ದಾಟಿ ಹಿಂತಿರುಗಿ ರಾಮನ ಬಳಿಗೆ ಬರ್ತಾನೆ. ಈ ಒಂದು ಸುಂದರಕಾಂಡದಲ್ಲಿ ಈ ಹನುಮಂತನ, ವಾಯುದೇವರ ಒಂದು ಸಾಮರ್ಥ್ಯ ಎಂಥದ್ದೇವುದನ್ನು ವಾಲ್ಮೀಕಿ ಮಹರ್ಷಿಗಳು ತೋರಿಸ್ಕೊಡ್ತಾರೆ. ಅಷ್ಟೆಲ್ಲ ಇದ್ದು ಕೂಡ ಅವ ಅಲ್ಲಿ ಹೇಳಿದ್ದು, ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟಕರ್ಮಣಃ ಹನುಮಾನ್ ಶತ್ರು ಸೈನ್ಯಾನಾಂ ನಿಹಂತ ಮಾರುತಾತ್ಮಜಃ. ನಾನು ಸಾಮಾನ್ಯ ಕಪಿಯಲ್ಲ, ರಾಮನ ದಾಸಾನುದಾಸ, ಶತ್ರು ಸೇನೆಯನ್ನ ಸದೆಬಡಿತಕ್ಕಂತಹ ಸಾಮರ್ಥ್ಯವುಳ್ಳಂತಹ ನಾನು ಅಕ್ಲಿಷ್ಟಕರ್ಮಣಃ ರಾಮಸ್ಯ ದಾಸಃ. ರಾಮ ಯಾವತ್ತೂ, ರಾಮನಿಗೆ ಎಲ್ಲವೂ ಸುಲಭವೇ, ಅವನಿಗೆ ಯಾವುದೂ ಕಷ್ಟ ಇಲ್ಲ. ಅಂತಹ ರಾಮನ ದೂತ ನಾನು ಅಂತ ಅಭಿಮಾನದ ಹೇಳ್ಕೊಂಡ. ರಾಮದೂತನಾಗಿ ಸಾವಿರಾರು ರಾವಣರನ್ನು ಎದುರಿಸ್ತಕ್ಕಂತಹ ಸಾಮರ್ಥ್ಯ ನನ್ನಲ್ಲಿದೆ, ಲಂಕೆಯನ್ನು ದಹಿಸೇ ಹೊರಡುತ್ತೇನೆ ಅಂತ ಅವ 80 ಕೋಟಿ ಸೇನಾದಳವನ್ನು ತಿಕ್ಕಿ ತೀಡಿ ಬೆಂಕಿ ಇಟ್ಟ. ಬರೀ ಒಂದು ತನ್ನ ಅಂಗೈಯಿಂದ ಹೊಡೆದು ಸಾಯಿಸಿದ್ದಾನೆ. ಎಷ್ಟು ಹಸ್ತತಲೇನೈವ ತಥಾ ಪಾದತಲೇನ ಚ ಮುಷ್ಟಿನ ಅಸುರ ಮದಚ್ಛೇತ್ತ
ತಂ ಕೋಸುರ ಸ್ಪೃಶೇತ್ ಎಂಬುದಾಗಿ ಸರಸಭಾರತಿ ವಿಲಾಸದಲ್ಲಿ ವಾದಿರಾಜರು ಹೇಳ್ತಾರೆ. ಕೇವಲ ಅವರನ್ನ ತನ್ನ ಕೈಗಳಿಂದ ಬಾಹುಗಳಿಂದ ನಾಶ ಮಾಡಿದ್ದಾನೆ. ಹೀಗೆ ಇಷ್ಟೆಲ್ಲ ಆಗಿ ಕೊನೆಗೆ ಲಂಕೆಗೆ ಬೆಂಕಿ ಇಟ್ಟು ರಾವಣನಿಗೆ ಎಚ್ಚರ ಕೊಟ್ಟು ಹೊರಟ. ಇಷ್ಟು ವಿಚಾರವನ್ನು ಗೋಭಿಸ್ಸಮಾನಂದಿತ ರೂಪಸೀತಃ ಸ್ವವನ್ಯ ನಿರ್ದಗ್ಧ ಪಲಾಶಿರಾಶಿ ಈ 2 ಪದಗಳಿಂದ ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ಮಾಡ್ತಾರೆ. ಇದೆಲ್ಲ ವಿಸ್ತಾರವಾಗಿ ಸಂಗ್ರಹ ರಾಮಾಯಣದಲ್ಲಿ ಅವರು ನಿರೂಪಣೆ ಮಾಡಿದ್ದಾರೆ. ಇಲ್ಲಿ ಇಂತಹ ಹನುಮಂತನನ್ನ ಒಂದು ಮೋಡಕ್ಕೆ ಹೋಲಿಸ್ತಾ ಇದ್ದಾರೆ. ಮೋಡಕ್ಕೆ, ನೀರಿನಿಂದ ತುಂಬಿರತಕ್ಕಂತಹ ಮೋಡ, ಅದು ನೀರನ್ನು ಸುರಿಸ್ತದೆ. ಚೆನ್ನಾಗಿ ನೀರನ್ನು ಸುರಿಸಿ ಆ ಹೊಲ ಗದ್ದೆಗಳಿರತಕ್ಕಂತಹ ಸಸಿಗಳನ್ನು ಸಂತೋಷಗೊಳಿಸಿ, ಮತ್ತೆ ತನ್ನ ವಿದ್ಯುತ್ತಿನ ಮಿಂಚಿನ ಬೆಂಕಿಯಿಂದ ಮರಗಳನ್ನು ಸುಟ್ಟು ಗಾಳಿ ವೇಗದಿಂದ ಸಮುದ್ರವನ್ನು ದಾಟಿ ಆಕಾಶದಲ್ಲಿ ಮರೆಯಾಗಿಬಿಡುತ್ತದೆ. ಇದು ಮಳೆ ಬರುವ ಕ್ರಮ. ಮೋಡ ಮೊದಲು ಚೆನ್ನಾಗಿ ನೀರು ಸುರಿಸ್ತಾ, ಆಮೇಲೆ ಮಳೆ ಕಡಿಮೆ ಆಗ್ತಾ ಆಗ್ತಾ ಮಿಂಚು ಗುಡುಗು ಸಿಡ್ಲು ಬರ್ತದೆ. ಅಂತಹ ಸಿಡಿಲಿನಿಂದ ಮರಗಳನ್ನು ಸುಟ್ಟು ಹಾಕ್ತದೆ. ಆಮೇಲೆ ವೇಗವಾಗಿ ಗಾಳಿ ಬೀಸಿದಾಗ ಗಾಳಿಯಲ್ಲಿ ಅದು ಅಡಿಗೆ ಹೋಗಿಬಿಡ್ತದೆ. ಸಮುದ್ರವನ್ನು ದಾಟಿ ಆಕಾಶದಲ್ಲಿ ಅಡಿಗೆ ಹೋಗಿಬಿಡ್ತದೆ. ಅದು ಮೋಡ. ಹಾಗೆ ಆ ಮೋಡದಂತೆ, ನೀರು ತುಂಬಿದ ಮೋಡದಂತೆ ನವವಾರಿದೋಸವು ಹನುಮಾನ್. ನವವಾರಿದ ಅಂದರೆ ಹೊಸ ಮೋಡ ಅಂತ. ಹೊಸ ಮೋಡ ಅಂದರೆ ಮಳೆಗಾಲದ ಆರಂಭದ ಮೋಡ. ಮಳೆಗಾಲದ ಆರಂಭದ ಮೋಡದಲ್ಲಿಯೇ ತುಂಬ ನೀರಿರುತ್ತೆ. ಮತ್ತೆ ಶರತ್ಕಾಲ ಬಂದಮೇಲೆ ಬರೀ ಗುಡುಗು ಸದ್ದು ಅಷ್ಟೇ. ಆರಂಭದಲ್ಲಿ ಆಷಾಢದಲ್ಲಿ ಬರತಕ್ಕಂತಹ ಮಳೆ, ಆಷಾಢದ ಗಾಳಿ, ಆಗ ಬರತಕ್ಕಂತಹ ಮಳೆಗಾಲ ಆರಂಭವಾಗುವಾಗ ಗುಡುಗು, ಮಿಂಚು, ಸಿಡಿಲು, ಅದು ನೀರಿನಿಂದ ತುಂಬಿರತಕ್ಕಂತಹ ಮೋಡ. ನೀರಿನಿಂದ ತುಂಬಿದ ಮೋಡ ನೀರನ್ನು ಸುರಿಸಿ ಸಸ್ಯಗಳನ್ನು ಸಂತೋಷಗೊಳಿಸಿ ಆ ಸಿಡಿಲು ಮಿಂಚುಗಳಿಂದ ಮರಗಳ ಸಮೂಹವನ್ನು ನಾಶ ಮಾಡಿ ಗಾಳಿಯ ವೇಗದಿಂದ ಸಮುದ್ರವನ್ನು ದಾಟಿ ಆಕಾಶದಲ್ಲಿ ಲೀನವಾಗಿ ಬಿಡುವಂತೆ ಹನುಮಂತ ದೇವರು ಹಾಗೆ ಮಾಡಿದರು ಅಂತ. ಹನುಮಂತ ದೇವರೆಂಬ ನವವಾರಿದ ಹೊಸ ಮೋಡ, ನೀರು ತುಂಬಿದ ಮೋಡ, ಅದು ಮೋಡ ಗೋಭಿ ಸಮಾನಂದಿತ ರೂಪಸೀತಃ. ಗೋಭಿ, ಗೋವು ಅಂದರೆ ನೀರು, ನೀರಿನಿಂದ ಸಮಾನಂದಿತ ರೂಪಸೀತಃ, ನೀರು ಸುರಿಸಿ ಸಸ್ಯಗಳನ್ನು ಸಂತೋಷಪಡಿಸ್ತಕ್ಕಂತಹ ಮೋಡದಂತೆ ಇವನು ಕೂಡ ಸೀತೆಯೊಂದಿಗೆ ಒಳ್ಳೆಯ ಮಾತುಗಳಿಂದ, ತನ್ನ ಮಾತುಗಳಿಂದ ಸಮಾನಂದಿತ ರೂಪಸೀತ. ಸೀತೆಯ ರೂಪಸೀತ, ಅವಳು ಸೀತೆ ಅಲ್ಲ, ಅದು ರೂಪಸೀತ. ಸೀತೆಯ ಆಕೃತಿ, ಸೀತೆಯ ಪ್ರತಿಕೃತಿ. ನಿಜವಾದ ಸೀತೆ ಅಗ್ನಿ ಹತ್ತಿರ ಇದ್ದಾಳೆ. ಸೀತೆಯ ಆಕೃತಿ ಇವಳನ್ನ ಸಂತೋಷಗೊಳಿಸಿದ, ತನ್ನ ಮಾತುಗಳಿಂದ ಸಂತೋಷಗೊಳಿಸಿದ. ಮೋಡವು ನೀರಿನಿಂದ ಸಸ್ಯಗಳನ್ನು ಸಂತೋಷಗೊಳಿಸುವ ಹಾಗೆ ಈ ಹನುಮಂತನೆಂಬ ಮೋಡ ತನ್ನ ಗೋಭಿಹಿ ಮಾತುಗಳಿಂದ ಸೀತೆಯ ಆಕೃತಿಯನ್ನು ಸಂತೋಷಗೊಳಿಸಿದ. ಸ್ವವನ್ನಿ ನಿರ್ದಗ್ಧ ಪಲಾಶಿ ರಾಶಿ. ಆ ಮೋಡ ಆ ಗುಡುಗು ಮಿಂಚುಗಳ ಸಿಡಿಲಿನ ಬೆಂಕಿಯಿಂದ ಈ ಮರಗಳನ್ನು ಸುಡುವ ಹಾಗೆ ಹನುಮಂತನು ಕೂಡ ಸ್ವವನ್ಹಿ, ತನ್ನ ಅಗ್ನಿ, ತನ್ನ ಬಾಲಕ್ಕೆ ಇಟ್ಟಂತಹ ಬೆಂಕಿ, ತನ್ನ ಬಾಲಕ್ಕೆ ಇಟ್ಟಂತಹ ಬೆಂಕಿಯಿಂದ ನಿರ್ದಗ್ಧ ಪಲಾಶಿ ರಾಶಿ, ತನ್ನ ಮಿಂಚಿನ ಬೆಂಕಿಯಿಂದ ಆ ಮರಗಳನ್ನು ಆ ಮೋಡ ಸುಟ್ಟ ಹಾಗೆ ಇವನು ಕೂಡ ತನ್ನ ಬಾಲಕ್ಕೆ ಹಚ್ಚಿರತಕ್ಕಂತಹ ಬೆಂಕಿಯಿಂದ
ಅನೇಕ ರಾಕ್ಷಸ ರಾಕ್ಷಸ ಸಮೂಹವನ್ನೇ ನಾಶ ಮಾಡಿದ. ಸ್ವವನ್ಯ ನಿರ್ದಗ್ಧ ಪಲಾಶಿ ರಾಶಿ, ಸುಡಲ್ಪಟ್ಟ ಮರಗಳ ಸಮೂಹವುಳ್ಳ. ಅಸೌ, ಈ ಹನುಮಂತ ನವವಾರಿದೋಸೌ, ಈಗಷ್ಟೇ ಮೋಡ, ಮಳೆಗಾಲದ ಮೋಡ ಅದು ಇಷ್ಟೆಲ್ಲ ಮಾಡಿ ಕೊನೆಗೆ ವಿಷ್ಣುಪದೇ, ವಿಷ್ಣುಪದ ಅಂದರೆ ಆಕಾಶ, ವಿಯದ್ ವಿಷ್ಣುಪದಂ ವಾಪಿ, ವಿಷ್ಣುಪದ ಅಂದರೆ ಆಕಾಶ, ಆಕಾಶದಲ್ಲಿ ಅದು ಹೋಗಿ ಲೀನವಾಗುವ ಹಾಗೆ ಈ ಹನುಮಂತನು ಕೂಡ ಇಷ್ಟೆಲ್ಲ ಮಾಡಿ ತೀರ್ಣಾಂಬುದಿಹಿ, ಸಾಗರವನ್ನು ದಾಟಿ ಗಾಳಿ ವೇಗದಿಂದ ಅದು ಸಮುದ್ರವನ್ನು ದಾಟಿ ಆಕಾಶದಲ್ಲಿ ಅಡಗಿ ಹೋಗುವ ಹಾಗೆ ಇವನು ಕೂಡ ಸಮುದ್ರವನ್ನು ದಾಟಿ ಶ್ರೀರಾಮಚಂದ್ರನ ವಿಷ್ಣುಪದ, ಶ್ರೀರಾಮನ ಪಾದಕ್ಕೆ ಎರಗಿದ ಅಂತ ಅರ್ಥ. ಆದ್ದರಿಂದ ಅಹೋ ಆಶ್ಚರ್ಯ, ಇವನ ಚರಿತ್ರೆ ಆಶ್ಚರ್ಯ, ಹನುಮಂತನ ಚರಿತ್ರೆ ಆಶ್ಚರ್ಯ, ಇವನ ಕಾರ್ಯವೇ ಆಶ್ಚರ್ಯಕರವಾಗಿರುವಂಥದ್ದು ಅಂತ ಮೋಡದ ಉದಾಹರಣೆಯೊಂದಿಗೆ, ಮೋಡದ ದೃಷ್ಟಾಂತದೊಂದಿಗೆ ಹನುಮಂತನನ್ನು ವರ್ಣಿಸ್ತಾ ಇದ್ದಾರೆ. ಗೋಭಿಹಿ, ಮಾತುಗಳಿಂದ, ಸಮಾನಂದಿತ ರೂಪಸೀತಃ, ಸಂತೋಷಗೊಳಿಸಲ್ಪಟ್ಟ ಸೀತ ಆಕೃತಿಯುಳ್ಳ, ಸ್ವವನ್ನಿ ನಿರ್ದಗ್ಧ ಫಲಾಶಿ ರಾಶಿ, ತನ್ನ ಬಾಲದ ಬೆಂಕಿಯಿಂದ ಸುಡಲ್ಪಟ್ಟ ರಾಕ್ಷಸರ ಸಮೂಹವುಳ್ಳ. ಅಸೌ, ಈ ಹನುಮಂತನೆಂಬ ನವವಾರಿದ ಹೊಸ ಮೋಡವು, ಗೋಭಿಹಿ, ನೀರಿನಿಂದ ಸಂತೋಷಗೊಳಿಸಲ್ಪಟ್ಟ, ಸಮಾನಂದಿತ ರೂಪಸೀತಃ, ನೀರಿನಿಂದ ಸಂತೋಷಗೊಳಿಸಲ್ಪಟ್ಟಂತಹ ಸಸ್ಯಗಳುಳ್ಳ, ಸ್ವವನ್ಯ ನಿರ್ದಗ್ಧ ಫಲಾಶಿ ರಾಶಿ, ತನ್ನ ಮಿಂಚಿನ ಬೆಂಕಿಯಿಂದ ಸುಡಲ್ಪಟ್ಟ ಮರಗಳ ಸಮೂಹವುಳ್ಳ. ನವವಾರಿದ, ಹೊಸ ಮೋಡದಂತೆ ತೀರ್ಣಾಂಬುದಿಹಿ, ದಾಟಲ್ಪಟ್ಟ ಸಮುದ್ರವುಳ್ಳವನಾಗಿ, ವಿಷ್ಣುಪದೇ, ನಾರಾಯಣ ರೂಪಿಯಾಗಿರ್ತಕ್ಕಂತಹ ರಾಮನ ಪಾದದಲ್ಲಿ, ಮೋಡವು ಆಕಾಶದಲ್ಲಿ, ನನಾಮ, ರಾಮ ನಮಸ್ಕಾರ ಮಾಡಿದ, ಈ ಮೋಡ ಆಕಾಶದಲ್ಲಿ ಸೇರಿ ಹೋಯಿತು. ಹೀಗೆ ಒಂದು ಮೋಡ ಮಾಡುವಂತೆ ಹನುಮಂತ ಇಷ್ಟು ಕಾರ್ಯವನ್ನು, ಮೋಡ ಅನಾಯಾಸವಾಗಿ ಇಷ್ಟು ಕಾರ್ಯವನ್ನು ಮಾಡುತ್ತೆ. ಹಾಗೆ ಇದೆಲ್ಲವೂ ಅನಾಯಾಸವಾಗಿ, ಯಾವುದೇ ಕಷ್ಟವಿಲ್ಲದೆ ಹನುಮಂತ ಇಷ್ಟು ಕಾರ್ಯವನ್ನು ಮಾಡಿದ. ಅಂತಹ ವಾಯುದೇವರ ಒಂದು ಕಾರ್ಯವೇ ಆಶ್ಚರ್ಯಕರವಾಗಿರುವಂಥದ್ದು ಎಂಬ ವಿಚಾರವನ್ನು ಇಲ್ಲಿ ಬಹಳ ಮನೋಜ್ಞವಾಗಿ ವರ್ಣಿಸ್ತಾ ಇದ್ದಾರೆ. ಇನ್ನೊಂದು ಸಲ ಅರ್ಥ ಹೇಳ್ಬಿಡ್ತೇನೆ. ಗೋಭಿಹಿ, ಮಾತುಗಳಿಂದ, ಸಮಾನಂದಿತ ರೂಪಸೀತಃ, ಸಂತೋಷಗೊಳಿಸಲ್ಪಟ್ಟ ಸೀತೆ ಆಕೃತಿಯುಳ್ಳ, ಸ್ವವನ್ಯ ನಿರ್ದಗ್ಧ ಫಲಾಶಿ ರಾಶಿ, ತನ್ನ ಬಾಲದ ಬೆಂಕಿಯಿಂದ ಸುಡಲ್ಪಟ್ಟ ರಾಕ್ಷಸರ ಸಮೂಹವುಳ್ಳ. ಅಸೌ ಹನುಮಾನ್, ಈ ಹನುಮಂತನು, ಗೋಭಿಸಮಾನಂದಿತ ರೂಪಸೀತಃ, ಗೋಭಿಹಿ ನೀರಿನಿಂದ, ಸಮಾನಂದಿತ ರೂಪಸೀತಃ, ಸಂತೋಷಗೊಳಿಸಲ್ಪಟ್ಟ ಸಸ್ಯಗಳುಳ್ಳ, ಸ್ವವನ್ಯ ನಿರ್ದಗ್ಧ ಫಲಾಶಿ ರಾಶಿ, ತನ್ನ ಮಿಂಚಿನ ಬೆಂಕಿಯಿಂದ ಸುಡಲ್ಪಟ್ಟ ಮರಗಳ ಸಮೂಹವುಳ್ಳ. ನವವಾರಿದ, ಇವ ಹೊಸ ಮೋಡದಂತೆ, ತೀರ್ಣಾಂಬುದಿಹಿ, ದಾಟಲ್ಪಟ್ಟ ಸಮುದ್ರವುಳ್ಳದ್ದಾಗಿ, ವಿಷ್ಣುಪದೇ, ನಾರಾಯಣ ರೂಪಿಯಾಗಿರ್ತಕ್ಕಂಥ ರಾಮನ ಕಾಲಿನಲ್ಲಿ, ಮೋಡವು ಆಕಾಶದಲ್ಲಿ, ನನಾಮ, ನಮಸ್ಕರಿಸಿತು, ಅಡಗಿ ಹೋಯಿತು, ಮೋಡ ಅಡಗಿ ಹೋಯಿತು. ಮೋಡ ಅಡಗಿ ಹೋದಂತೆ ವಿಷ್ಣುಪದೇ, ರಾಮನ ಪಾದದಲ್ಲಿ ಹನುಮಂತ ನನಾಮ, ನಮಸ್ಕರಿಸಿದ ಅಂತ ಇಷ್ಟು ಶ್ಲೋಕದ ಅರ್ಥ ತಾತ್ಪರ್ಯ ಅಂತ ಹೇಳ್ತಾ ಮುಂದೆ ಹನುಮಂತ ರಾಮ ಲಕ್ಷ್ಮಣನ ಕರ್ಕೊಂಡು ಲಂಕೆ ಬರತಕ್ಕಂತಹ ವಿಚಾರವನ್ನು ಮುಂದಿನ ಪದ್ಯದಲ್ಲಿ ನಿರೂಪಿಸ್ತಾರೆ. ಆ ವಿಚಾರವನ್ನು ಮುಂದಿನ
ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.